SIR ಪ್ರಕ್ರಿಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಟರಾಜ್ ಗೌಡ್ರೆ, ಇಲ್ಲಿ ತಾವು ಹೇಳಿದ್ರಿ ನಮಗೇನು ಡೌಟ್ ಇಲ್ಲ ಈ ಪ್ರೊಸೀಜರ್ನ ಬಗ್ಗೆ, ಅಂತ ಅನುಮಾನಗಳೇನಿಲ್ಲ, ಇಲ್ಲಿ ಕರೆಕ್ಟ್ ಆಗಿದೆ ಕರ್ನಾಟಕದಲ್ಲಿ ಅಂತ. ಬಟ್ ಪ್ರಕಾಶ್ ರಾಜ್ ಅವರು ಮತ್ತು ಲಲಿತಾ ನಾಯಕ್ ಅವರು ಮುಖ್ಯಮಂತ್ರಿಯವರನ್ನ ಮತ್ತು ಅವರ ಸಮಾನ ಮನಸ್ಕರ ತಂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒಂದಿಷ್ಟು ಆಕ್ಷೇಪಗಳನ್ನ ಅವರು ಎತ್ತಿದ್ದಾರೆ. ಸರಿ ಆಗಿಲ್ಲ ಈ ಪ್ರೊಸೀಜರು, ಏನು ಹೇಳ್ತೀರಿ ಅದ್ರ ಬಗ್ಗೆ? ಇಲ್ಲ, ಅದರೊಳಗೆ ನೋಡಿ, ಅವ್ರಿಗೆ ಕಾಳಜಿ ಇದೆ. ಪ್ರಕಾಶ್ ರಾಜ್ ಅವ್ರಿಗಾಗ್ಲಿ ಲಲಿತಾ ನಾಯಕ್ ಅವರು ಒಂದು ಕಾಳಜಿ ಇದೆ. ಏನ್ ಕಾಳಜಿ ಇದೆ? ಹಳ್ಳಿಯಿಂದ ಬಂದಂತಹ ಬಡವರು, ವಲಸೆ ಕಾರ್ಮಿಕರು, ಗ್ರಾಮೀಣ ಭಾಗದವರು, ಅನಕ್ಷರಸ್ಥರು, ಬೆಂಗಳೂರಲ್ಲಿ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ವಾಸ ಮಾಡ್ತಿರ್ತಕ್ಕಂಥವ್ರು, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ. BLOಗಳು ಕೇವಲ ಒಂದು ಬಾರಿ ಹೋಗಿ ಅವ್ರನ್ನ ಆಬ್ಸೆಂಟ್ ಅಂತಾನೋ ಅವ್ರನ್ನ ಶಿಫ್ಟೆಡ್ ಅಂತಾನೋ ಬರ್ದಿದ್ರೆ ಆ ತರದ್ದು ಬಹಳ ಮಾಹಿತಿ ಬಂದಿದೆ. ಸೊ ಆ ಕಾರಣಕ್ಕಾಗಿ ಈಗ ನಾವು ಕೂಡ ಬಹಳ ನಮ್ಮ ಕಾರ್ಯಕರ್ತರು, BLAಗಳು ಮತ್ತೆ ಸರ್ಕಾರ ಬಹಳ ಕಠಿಣವಾಗಿ ನಾವು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಬಹಳ ಟ್ರೈ ಮಾಡಿದೀವಿ. ಆದಾಗಿ ಕೂಡ ಈ ತರ ಯಾರು ಮಿಸ್ ಆಗಿದ್ರೆ ಅವ್ರದ್ದು ಆ ತರದ ಮಾಹಿತಿ ಬಂದಿದೆ. ನಾವು ಕೊನೆ ದಿನಗಳಲ್ಲಿ ಸೇರಿಸಿದೀವಿ, ಅಂತವೆಲ್ಲ ಮಾಹಿತಿಗಳು ಸೇರಿಸ್ಕೊಂಡಿದೀವಿ. ಸೊ ಆ ತರದವ್ರಿಗೆ ಅದನ್ನ ಶಿಫ್ಟೆಡ್ ಅಥವಾ ಆಬ್ಸೆಂಟ್ ಅಂತ ಬರ್ದ್ಬಿಟ್ರೆ ಸೊ ಅವರು ಹಕ್ಕುಗಳಿಂದ ವಂಚಿತರಾಗ್ತಾರೆ, ಮತದಾರ ಪಟ್ಟಿಯಿಂದ ಆಚೆ ಹೋಗ್ತಾರೆ. ಆ ಕಾಳಜಿ ಅವ್ರಿಗಿದೆ. ಹಾಗಾಗಿ ಆ ಕಾಳಜಿನೂ ಕೂಡ ಚುನಾವಣಾ ಆಯೋಗ BLOಗಳು ಕೇವಲ ಒಂದ್ಸಲಿ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಿರ್ತಾರೆ, ನೀವು ಶಿಫ್ಟೆಡ್ ಆಬ್ಸೆಂಟ್ ಅಂತ ಬರ್ಕೊಂಡ್ಬಿಟ್ರೆ ಅದು ನೈಜತೆ ಅಲ್ಲ, ಅದು ಸರಿಯಾದ ಪ್ರಕ್ರಿಯೆ ಆಗಲ್ಲ. ಹಂಗಾಗಿ ಅದ್ರ ಬಗ್ಗೆ ಖಂಡಿತವಾಗಿ ಅದ್ರ ಬಗ್ಗೆ ನಮಗೂ ಆಕ್ಷೇಪ ಇದೆ. ಪ್ರಕಾಶ್ ರಾಜ್ ಅವರು ಕೂಡ ಅದನ್ನ ಎಲ್ಲಿರ್ತಕ್ಕಂಥ ಸ್ವಾಗತ ಮಾಡುವಂಥದ್ದು. ಈ ರೀತಿ ಮಿಸ್ ಆಗಿರೋದು ಎಷ್ಟಿರಬಹುದು ಅಂತ ಅನ್ಸುತ್ತೆ ತಮಗೆ? 19-20% ಜನ ಡಿಲೀಟ್ ಆಗಿದೆ. ನಿಮ್ ಪ್ರಕಾರ ಈ ರೀತಿ ಆಗಿರೋರ ಸಂಖ್ಯೆ ಎಷ್ಟಿರಬಹುದು? ಈಗ ಶಿಫ್ಟೆಡ್ ಅಂತ ನೀವೇನ್ ಬರ್ದಿದ್ದೀರಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು. ಶಿಫ್ಟೆಡ್ 65 ಲಕ್ಷ ಜನ ಶಿಫ್ಟೆಡ್ ಅಂದ್ರೆ ಇಟ್ಸ್ ನಾಟ್ ಸ್ಮಾಲ್ ನಂಬರ್, ಇಟ್ಸ್ ನಾಟ್ ಸ್ಮಾಲ್ ನಂಬರ್. 65 ಲಕ್ಷ ಶಿಫ್ಟೆಡ್ ಅಂದ್ರೆ ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ? ಆಮೇಲೆ ಅವ್ರದ್ದು ನೀವು ಅಲ್ಲಿಗೆ ಹೋಗಿರ್ತೀರಿ, 3 ಬಾರಿ ನೀವು ಪ್ರಯತ್ನ, BLOಗಳು 3 ಬಾರಿ ಪ್ರಯತ್ನ ಮಾಡಿರ್ತೀರಿ, ಅರ್ಜಿ ಕೊಡಕ್ ಪ್ರಯತ್ನ ಮಾಡ್ತೀರಿ, ಅರ್ಜಿ ಕಲೆಕ್ಟ್ ಮಾಡಕ್ ಪ್ರಯತ್ನ ಮಾಡ್ತೀರಿ, ನಿಮ್ಗೆ ಸಿಕ್ಕಿಲ್ಲ, ಸಾಧ್ಯ ಇಲ್ಲ ಅಂತೇಳಿ ನೀವು ಆಬ್ಸೆಂಟ್ ಶಿಫ್ಟೆಡ್ ಅಂತ ಬರ್ದ್ಬಿಟ್ರೆ ಅದು ನಿಜವಾದ ದಾಖಲಾತಿನ, ಅದು ನಿಜವಾದ ಮಾಹಿತಿನ? ಸೊ ಹಾಗಾಗಿ ಅದ್ರೊಳಗೆ ಯಾರು ನಿಜವಾಗ್ಲೂ ಹೇಳ್ತಿರಲ್ಲ, ಅದ್ರೊಳಗೆ ವಲಸೆ ಕಾರ್ಮಿಕರು ಬರ್ತಾರೆ, ತುಂಬಾ ಬಡವರು ಬರ್ತಾರೆ, ಅನಕ್ಷರಸ್ಥರು ಬರ್ತಾರೆ, ಗ್ರಾಮೀಣ ಭಾಗದವ್ರು ಬರ್ತಾರೆ, ಸೊ ಕೂಲಿ ಕಾರ್ಮಿಕರು ಬರ್ತಾರೆ, ಯಾರು ದುಡಿಮೆಗೆ ಹೋಗ್ತಾರೆ ಅಂತವ್ರು ಬರ್ತಾರೆ. ಸೊ ಅದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಚುನಾವಣಾ ಆಯೋಗ ಕೊಡ್ಬೇಕು. ಸೊ ಅದನ್ನ ಕೊಟ್ರೆ ಖಂಡಿತವಾಗಿ ಇಲ್ಲಿರ್ತಕ್ಕಂತಹ ಎಲ್ಲಾ ಏನು ಅನುಮಾನಗಳಿದಾವೆ ಅದೆಲ್ಲ ಖಂಡಿತವಾಗಿ ಭಾಗ ಆಗ್ತದೆ. ಆದ್ರೆ ನೀವೇ ನೋಡಿ, ಪ್ರಕ್ರಿಯೆನಲ್ಲಿ 1 ಕೋಟಿ ಜನ ಪಟ್ಟಿಯಿಂದ ಈಗ ಹೊರಗುಳಿತಾರೆ ಅಂದ್ರೆ ನಮಗೂ ಆಶ್ಚರ್ಯ. ಅದು ಹೆಂಗ್ ಸಾಧ್ಯ? ಎಲ್ಲಿದ್ದಾರೆ ಅವರೆಲ್ಲ? ಈಗ ಡೂಪ್ಲಿಕೇಶನ್ ಅಲ್ಲಿ 15-16 ಲಕ್ಷ ಡೂಪ್ಲಿಕೇಶನ್ ಬಿಟ್ಬಿಡಿ, ಸತ್ತೋದವ್ರು ಬಿಟ್ಬಿಡಿ, 14 ಲಕ್ಷ ಸತ್ತೋದವ್ರು ಬಿಟ್ಬಿಡಿ, ಆದ್ರೆ ಮಿಕ್ಕಿದೆಲ್ಲ ಏನಾಯ್ತು? ಸೊ ಆ ವಿಷಯವನ್ನ ಚುನಾವಣಾ ಆಯೋಗ ನಾಪತ್ತೆ ಆಗಿರೋದಲ್ಲ ನಟರಾಜ್ ಗೌಡ್ರೆ, ಅವರು ಇರ್ಲೇ ಇಲ್ಲ ಅಥವಾ ದ್ವಿಪಾತ್ರ ಅಭಿನಯ ಆಗ್ತಾ ಇತ್ತು ಅಂತಿರೋದು ಇಲ್ಲಿ. ಇಲ್ಲ, ಅದೇ ನಾಪತ್ತೆ ಹೆಂಗಾಗ್ತಾರೆ? ಸಾಮೂಹಿಕವಾಗಿ ವಲಸೆ ಹೋಗಿಲ್ಲ, ಅವರು ಇರ್ಲೇ ಇಲ್ಲ ಅನ್ನೋದು ಲೆಕ್ಕ. ಇಲ್ಲ, ಕರೆಕ್ಟ್. ಈಗ ಇರ್ಲೇ ಇಲ್ಲದ ವ್ಯಕ್ತಿಗಳನ್ನ ನಾವು ಪಟ್ಟಿಯಲ್ಲಿ ಹಾಕೊಂಡಿದ್ವಿ, ಅಥವಾ 2 ಸಲ ಹಾಕೊಂಡಿದ್ವಿ, 4 ಸಲ ಹಾಕೊಂಡಿದ್ವಿ. ರಕ್ಷೇಟ್ರೆ, ಈಗ ನಮ್ದು ನಿಮ್ದು ಏನ್ ಹೊಣೆಗಾರಿಕೆ ಇದೆ ಗೊತ್ತಾ? ನೀವ್ ಹೇಳೋ ಮಾತೆ ಅದು ಒಂದು ಕರಾರುವಕ್ಕಾದ ದಾಖಲಾತಿ ಅಲ್ಲ. ಏನಂದ್ರೆ ನೀವು ಅವರು ನಾಪತ್ತೆ ಆಗಿದ್ದಾರೆ, ಶಿಫ್ಟೆಡ್ ಆಗಿದ್ದಾರೆ ಅನ್ನೋದು ಕರಾರುವಕ್ಕಾದ ದಾಖಲಾತಿ ಅಲ್ಲ. ನಿಮ್ಗೆ ಏನ್ ಶಿಫ್ಟೆಡ್ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ? ಅಲ್ಲಿ ಹೋದ್ರಿ, ಅಲ್ಲಿಲ್ಲ, ಬೇರೆ ಕಡೆ ಅಡ್ರೆಸ್ ಅಲ್ಲಿ ಇದ್ದಾರೆ ಅಂತಾನೋ, ನಂಬರ್ 1. ನಂಬರ್ 2, ಅವ್ರು ಸಿಕ್ಲಿಲ್ಲ, ಮನೇಲಿಲ್ಲ, ಅವ್ರ ಅಡ್ರೆಸ್ ಟ್ರೇಸ್ ಮಾಡಕ್ಕಾಗಿಲ್ಲ ಅಂತಾನೋ, ಅಥವಾ ಅವರು ಮನೇಲಿ ಬೀಗ ಹಾಕಿದ್ದಾರೆ, ಆಬ್ಸೆಂಟ್ ಇದ್ದಾರೆ ಅಂತಾನೋ ನೀವು ನಿಮ್ಮದು ಒಂದು BLOಗಳದ್ದು ಒಂದು ವರದಿ ಇದೆ. ಅದು ನೆಕ್ಸ್ಟ್ ಅವ್ರು ಎಲ್ಲಿದ್ದಾರೆ? ಆರ್ ದೇ ರಿಯಲ್ ಹ್ಯೂಮನ್ಸ್? ಅವರು ನಿಜವಾದ ಮನುಷ್ಯರ ಅಲ್ವಾ? ಅವ್ರು ನಿಜವಾದ ನಾಗರಿಕರ ಅಲ್ವಾ? ಅವ್ರು ಇಲ್ಲಿದ್ರೆ ಅದು ಶಿಫ್ಟ್ ಆಗಿದ್ದಾರೆ ಅಂದ್ರೆ ತಮಿಳ್ನಾಡು ಶಿಫ್ಟ್ ಆಗಿದ್ದಾರಾ, ಉತ್ತರ ಭಾರತ ಶಿಫ್ಟ್ ಆಗಿದ್ದಾರಾ? ಇಲ್ಲಿ ಏನಾಗ್ತದೆ ಅಂದ್ರೆ ನಾವು ಒಂದೊಂದು ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಆದಷ್ಟು ಕರಾರುವಕ್ಕಾಗಿ ನಮ್ಮ. ನಟರಾಜ್ ಗೌಡ್ರೆ, ನನಗೆ ಇಲ್ಲ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಮತದಾನ ನನ್ನ ಹಕ್ಕು, ಹಾಗಂತ ನನ್ನ ಕರ್ತವ್ಯನೂ ಇದೆಯಲ್ಲ ಸರ್, ಪಟ್ಟಿಯಲ್ಲಿ ಹೆಸರನ್ನ ಉಳಿಸಿಕೊಳ್ಳೋದು. ಇಲ್ಲ, ಆ ಕರ್ತವ್ಯವನ್ನು ನಾನು ನಾಗರಿಕನಾಗಿ ಮಾಡಬೇಕಿತ್ತು, ನಾನು ಮಾಡದೇ ಇದ್ದು ಈಗ ತಪ್ಪಾಗಿದೆ ಅಂತ ಹೇಳಿದ್ರೆ? ಇಲ್ಲ, ನಾನು ಖಂಡಿತವಾಗಿ ಹೇಳ್ತೀನಿ, ನಾಗರಿಕರ ಕರ್ತವ್ಯ ಖಂಡಿತವಾಗಿ ಅವ್ರು ಕೂಡ ಎಚ್ಚೆತ್ಕೊಂಡು, ಇಷ್ಟೊಂದು ಜಾಹೀರಾತುಗಳು ಬರ್ತಾ ಇದೆ, ಇಷ್ಟೊಂದು ಅವೇರ್ನೆಸ್ ಬರ್ತಾ ಇದೆ, ಸರ್ಕಾರ ಮಾಡ್ತಾ ಇದೆ, ಚುನಾವಣಾ ಆಯೋಗ ಮಾಡ್ತಾ ಇದೆ, ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ, ಎಲ್ಲಾ ಮಾಡ್ತಾ ಇರ್ಬೇಕಾದ್ರೆ ತಾವು ಕೂಡ ಅದಕ್ಕೆ ಕೈ ಜೋಡಿಸಿ ಅವೇರ್ನೆಸ್ ಅಲ್ಲಿ ಇಟ್ಕೊಂಡು ತಾವು ಕೂಡ ತಮ್ಮ ಹಕ್ಕನ್ನ ಉಳಿಸ್ಕೋಬೇಕು. ಯಾಕಂದ್ರೆ ಸರ್ಕಾರ ಕೂಡ ಹೇಳಿದೆ, ನೀವು ಮತದಾರ ಪಟ್ಟಿಲಿ ಇಲ್ಲಾಂದ್ರೆ ನಿಮ್ಗೆ ಕೆಲವು ಸವಲತ್ತುಗಳು ಸಿಗದಲೇ ಇರಬಹುದು. ಸೊ ಆ ರೀತಿ ಆಗ್ಬೇಕಾದ್ರೆ ನೀವು ತೊಂದರೆ ಆಗ್ಬಹುದು. ಹಾಗಾಗಿ ಅದನ್ನ ಹೇಳಿದ್ದಾರೆ. ಆದಾಗ್ಯೂ ಕೂಡ ಇದು ಕೇವಲ ಅವರ ಮೇಲಿರ್ತಕ್ಕಂತಹ ಜವಾಬ್ದಾರಿ ಅಲ್ಲ, ಇದು ಚುನಾವಣಾ ಆಯೋಗದ ಜವಾಬ್ದಾರಿ ಕೂಡ ಇದೆ. ಚುನಾವಣಾ ಆಯೋಗ ಮುಂಚೆ ಹೆಂಗ್ ಮಾಡ್ತಾ ಇತ್ತು? ನಮ್ಮ ಮನೆಗೆ ಬರ್ತಾ ಇತ್ತು, ನಮ್ಮ ಮನೆ ಅಡ್ರೆಸ್ ಅಥವಾ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಇಲ್ಲ ಅಂದ್ರೆ ಈ ಮನೇಲಿ ಇದ್ಯಾ ಅಂತ ಹೇಳಿ ಅದನ್ನ ಒಂದು ದಾಖಲಾತಿ ತೆಗೆದುಕೊಂಡು ನಮ್ಮನ್ನ ಮತದಾರ ಪಟ್ಟಿಗೆ ಸೇರಿಸ್ತಾ ಇತ್ತು. ಚುನಾವಣಾ ಆಯೋಗ ಯಾವತ್ತೂ ಕೂಡ
ಮತದಾರರ ಪಟ್ಟಿಗೆ ಸೇರಿಸಬೇಕಾದ ಹೊಣೆಗಾರಿಕೆಯನ್ನು ಅವರೇ ತಗೋಬೇಕೆ ಹೊರತು ಒಬ್ಬ ನಾಗರಿಕನ ಮೇಲೆ ಹಾಕಬಾರ್ದು. ನೀನು ದಾಖಲಾತಿಯನ್ನ ಕೊಡಬೇಕು, ನೀನು ದಾಖಲಾತಿಯನ್ನ ತೋರಿಸ್ಬೇಕು, ನೀನೇ ಹೊಣೆಗಾರಿಕೆ ಅಂತ ಹೇಳ್ಬಾರ್ದು, ಅದೊಂದು ಮಾತ್ರ ಹಾಕ್ಬಾರ್ದು. ಯಾಕಂದ್ರೆ ಕೆಲವರು ನಾನು ಹೇಳ್ತೀನಲ್ಲ, ಬುಡಕಟ್ಟು ಜನ, ಆದಿವಾಸಿ ಜನ, ಹಳ್ಳಿ ಗ್ರಾಮೀಣ ಭಾಗದ ಜನ, ವಲಸೆ ಕಾರ್ಮಿಕರು, ಬಡವರು, ಅವರೆಲ್ಲ ಇದರಿಂದ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಆತಂಕ ನಮ್ಗೆ ಇದ್ದೇ ಇದೆ. ಆಬ್ಸೆಂಟ್ ಮತ್ತೆ ಶಿಫ್ಟೆಡ್ ಒಳಗೆ ಅದನ್ನ ಖಂಡಿತವಾಗಿ ಮಾಹಿತಿ ಕರಾರುವಕ್ಕಾದ ಮಾಹಿತಿಯನ್ನ ಚುನಾವಣಾ ಟೈಮ್ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಿದ್ದಾರೆ. ಸರ್ಕಾರ ಏನಾದ್ರೂ ಪ್ರಪೋಸಲ್ ಇಡುತ್ತಾ, ಸರ್ಕಾರ ಏನಾದ್ರು ಪ್ರಸ್ತಾಪ ಮಾಡುತ್ತಾ? ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದೆ, ಪ್ರಕಾಶ್ ರಾಜ್ ಅವರು ಮತ್ತು ಅವರ ಸಮಾನ ಮನಸ್ಕ ಬಳಗ ಟೈಮ್ ಅನ್ನು ವಿಸ್ತರಿಸಿ ಅಂತ ಕೇಳ್ತಾ ಇರೋದು. ಸರ್ಕಾರ ಏನಾದ್ರೂ ಹೇಳುತ್ತಾ ಚುನಾವಣಾ ಆಯೋಗಕ್ಕೆ? ಈಗ ಅದ್ರೊಳಗೇನು ತಪ್ಪಿಲ್ಲ. ಚುನಾವಣಾ ಆಯೋಗ ಕೂಡ ಕೆಲವು BLOಗಳು ನಮಗ್ ಬಂದಿರತಕ್ಕಂಥ ಮಾಹಿತಿ, BLOಗಳು 1 ಬಾರಿ ಹೋಗಿದ್ದಾರೆ, 2 ಬಾರಿ ಹೋಗಿದ್ದಾರೆ, ಹೋಗ್ಲಿ, ಇನ್ನು 3 ಬಾರಿ 4ನೇ ಬಾರಿ ಕೂಡ ಹೋಗ್ಲಿ, ಹೆಂಗಾದ್ರೂ ಮಾಡಿ ಟ್ರೇಸ್ ಮಾಡಿ. ಕೇವಲ ಅದರೊಳಗೆ 1% 2% ಇನ್ಕ್ರೀಸ್ ಆದ್ರೂ ಕೂಡ ಮತದಾರ ಪಟ್ಟಿನಲ್ಲಿ ಅದನ್ನ ಚುನಾವಣಾ ಆಯೋಗ ಇನ್ನೊಂದು 15 ದಿನದಲ್ಲೋ 10 ದಿನದಲ್ಲೋ 1 ತಿಂಗಳಲ್ಲೋ ಮಾಡೋ ಸಾಧ್ಯ ಆದ್ರೆ ಖಂಡಿತವಾಗಿ ವೆಲ್ಕಮ್. ಈಗ ನಮ್ಗೇನ್ ಚುನಾವಣೆ ಇಲ್ಲ, ನಾಳೆನೇ ಇಮಿಡಿಯೇಟ್ ಆಗಿ ಏನ್ ಚುನಾವಣೆ ಇಲ್ಲ, ರಾಜ್ಯದ ವಿಧಾನಸಭಾ ಚುನಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಇಲ್ಲ, ಆದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಖಂಡಿತವಾಗಿದೆ. ಅದನ್ನ ಡಿಸೆಂಬರ್ ಅಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕಿಂತ ಮುಂಚೆ ಇದನ್ನ ಇನ್ನೂ ಕೂಡ 15 ದಿನ ಹೆಚ್ಚಿಗೆ ಎಕ್ಸ್ಟೆಂಡ್ ಮಾಡಿ ಇನ್ನೂ ಕರಾರುವಕ್ಕಾದ ಮಾಹಿತಿಯನ್ನ ಚುನಾವಣಾ ಆಯೋಗ ತೆಗಿಲಿಕ್ಕೆ ಸಾಧ್ಯ ಆದ್ರೆ, ಚುನಾವಣಾ ಆಯೋಗ ಇಡೀ ದೇಶದಲ್ಲಿ ಡೇಟಾಬೇಸ್ ಇದೆ ಅಂದ್ರೆ ಈಗ ಇರ್ತಕ್ಕಂಥ ಮತದಾರ ಶಿಫ್ಟ್ ಆಗಿದ್ದಾನೆ ಅಂದ್ರೆ ಎಲ್ಲಿ ಶಿಫ್ಟ್ ಆಗಿದ್ದಾನೆ, ಅವ್ನು ಇಲ್ಲಿ ಬೇರೆ ಕಡೆ ಎಲ್ಲ ನೋಂದಣಿ ಮಾಡ್ಕೊಂಡಿಲ್ವಾ, ಈಗ ಆಬ್ಸೆಂಟ್ ಇದ್ರೆ ಆಬ್ಸೆಂಟ್ ಮತ್ತೆ ಅದನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಬೇರೆ ಕಡೆ ನೋಡ್ಬೇಕು, ಈ ಎಲ್ಲಾ ಮಾಹಿತಿಯನ್ನು ಚುನಾವಣಾ ಆಯೋಗ, ಯಾಕಂದ್ರೆ ದೇ ಹ್ಯಾವ್ ಹ್ಯೂಜ್ ನೆಟ್ವರ್ಕ್, ದೇ ಹ್ಯಾವ್ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಅವರ ಸಾಫ್ಟ್ವೇರ್ ಆ ತರನೇ ಇದೆ, ಟ್ರ್ಯಾಕ್ ಮಾಡುತ್ತೆ. ಈಗ AI ಟೆಕ್ನಾಲಜಿ ಉಪಯೋಗಿಸಿದ್ದಾರೆ. ಸೊ ಹಾಗಾಗಿ ಅದನ್ನ ಮಾಹಿತಿಯನ್ನ ಕರಾರುವಕ್ಕಾಗಿ ಚುನಾವಣಾ ಆಯೋಗ ಕೊಡಬೇಕು. ಅದಕ್ಕಾಗಿ ಇನ್ನು 15 ದಿನ ಸಮಯ ತೆಗೆದುಕೊಂಡು ತಪ್ಪಿಲ್ಲ, ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು ತಪ್ಪಿಲ್ಲ. ಆಗ ಅದಲ್ಲದೆ ಈಗ ಫಾರ್ಮ್ 6 ಕೊಡುವಂತದ್ದು, ಇನ್ನು 1 ತಿಂಗಳು ಸಮಯ ಇರ್ತಕ್ಕಂಥದ್ದು, ಅದು ಸ್ವಾಗತ, ಅದನ್ನ ನಾವು ಮಾಡ್ತೀವಿ, ಅದು ಕಾರ್ಯಕರ್ತರೆಲ್ಲ ಮಾಡ್ತಾರೆ. ಆದಾಗ್ಯೂ ಕೂಡ ಈ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಇದೆಲ್ಲ ಡೂಪ್ಲಿಕೇಶನ್, ಇದೆಲ್ಲ ನಾವು ಕರಾರುವಕ್ಕಾದ ಮಾಹಿತಿ ಬೇಕಾಗಿದೆ. ಚುನಾವಣಾ ಆಯೋಗಕ್ಕೆ ನಮ್ ಮನವಿ ಕೂಡ ಇದೆ. ಅದನ್ನ ಲಾಸ್ಟ್ ಟೈಮ್ ಹೇಳಿದ್ವಿ, ಡ್ರಾಫ್ಟ್ ಬರುತ್ತೆ, ಡ್ರಾಫ್ಟ್ ಬಂದಾಗ ಅಂದಾಜು ಸಿಗುತ್ತೆ ನಮಗೆ. ಖಂಡಿತ ಅಂದಾಜ್ ಸಿಗುತ್ತೆ. ಬಟ್ ಈಗ 65 ಲಕ್ಷ ಜನ ಶಿಫ್ಟೆಡ್ ಎಲ್ಲಿ ಶಿಫ್ಟೆಡ್ ಆಗಿದ್ದಾರೆ ಅಂತ ಮಾಹಿತಿ ಬರ್ದಿಲ್ಲ. ಎಸ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.